ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಸ್ಲೀವ್ಸಲ್ಲಿ ಬಟ್ಟೆ ಕಡಿಮೆ ಇದ್ದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಈ ಥರ ಸ್ಲೀವ್ಸ್ಗಳಿಗೆಲ್ಲ ಸ್ವಲ್ಪ ಜಾಯಿಂಟ್ ಬಂದೇ ಬರುತ್ತೆ. ಕೆಲವೊಂದು ಸಲ ಲೈನಿಂಗ್ ಬಟ್ಟೆ ಕಡಿಮೆ ಇದ್ದಾಗ ಲೈನಿಂಗ್ ಬಟ್ಟೆಗೂ ಜಾಯಿಂಟಿಂಗ್ ಬರುತ್ತೆ ನೋಡಿ. ಇಷ್ಟು ಈ ಕಡೆ ಇದ್ದಾಗ ಇನ್ನೇನು ಒಂದೊಂದು ಕಡೆ ಜಾಯಿಂಟ್ ಮಾಡ್ಕೊಳ್ಳೇಬೇಕು. ಅದು ಒಂದು ಕಡೆ ಅಲ್ಲ, ಎರಡು ಕಡೆನೂ ಮಾಡ್ಕೊಳ್ಳೇಬೇಕು. 2 ಪೀಸ್ಗೂ 4 ಕಡೆನೂ ಬರುತ್ತೆ ಜಾಯಿಂಟಿಂಗು. ನಾವು ಒಂದೇ ಕಡೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದು ಬಾರ್ಡರ್ ಇರೋದ್ರಿಂದ ನಾವು ಬೇರೆನೂ ಇದು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಆ ಕಡೆ ಈ ಕಡೆ ಜಾಯಿಂಟ್ ಮಾಡಿಕೊಂಡೇ ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅವು 2 ಪೀಸನ್ನು ಒಂದು ಸ್ಲೀವ್ಸ್ಗೆ 2 ಪೀಸು, ಇನ್ನೊಂದು ಸ್ಲೀವ್ಸ್ಗೆ 2 ಪೀಸು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಅಡ್ಡಡ್ಡ ಇದೆ, ಇದು ಉದ್ದ ಇದೆಯಲ್ಲ ಗೀರು, ಇದು ಅಡ್ಡಡ್ಡ ಇದೆ. ಯಾಕೆ ಅಂದರೆ ಬಟ್ಟೆ ಸಾಕಾಗಿಲ್ಲ ನಮಗೆ, ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ಥರ ಕಟ್ ಮಾಡೋಣ ಅಂದರೆ ಬಟ್ಟೆ ಸಾಕಾಗಲ್ಲ. ಅದಕ್ಕೋಸ್ಕರ ಅದು ಹಿಂಗೆ ಸ್ಲೀವ್ಸ್ಗೆ ಬೇರೆ ಬಟ್ಟೆನೂ ಕೊಡೋಕ್ಕಾಗಲ್ಲ. ಇವಾಗ ಫ್ರಂಟ್ಗಾದರೆ ಸ್ವಲ್ಪ ಬೇರೆ ಪ್ಯಾಚ್ ಗೀಚ್ ಕೊಟ್ಟು ಅಡ್ಜಸ್ಟ್ ಮಾಡ್ಬೋದು, ಸ್ಲೀವ್ಸ್ಗೆ ಆ ಥರ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಅದೇ ಪೀಸನ್ನ ತೊಗೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕಿ, ಯಾಕೆಂದರೆ ಸ್ಲೀವ್ಸು ಜಾಸ್ತಿ ವಾಶ್ ಮಾಡ್ತಾ ಬಿಟ್ಕೊಂಡ್ರೆ ಮತ್ತೆ ಲೈನಿಂಗ್ ಬೇರೆ ಸ್ಟಿಚ್ ಮಾಡಿರ್ತೀವಿ, ಹೊಲಿಯೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ, ಹಂಗಾಗ್ಬಿಡುತ್ತೆ. ಸ್ವಲ್ಪ ಚಿಕ್ಕ ಹೊಲಿಗೆನೇ ಡಬಲ್ ಹೊಲಿಗೆ ಹಾಕಿ. ಸ್ಲೀವ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ದೊಡ್ಡ ಹೊಲಿಗೆ ಹಾಕ್ಬಿಡಿ. ಚಿಕ್ಕದಾಗಿ 2 ಹೊಲಿಗೆ ಹಾಕಿದ್ರೆ ಸ್ವಲ್ಪ ವಾಶ್ ಮಾಡಿದ್ರು ಬಿಚ್ಕೊಳ್ಳಲ್ಲ. ಇಲ್ಲಾಂದರೆ ಬಿಚ್ಕೊಂಡ್ರೆ ಮತ್ತೆ ಅದು ಹೊಲಿಯೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಹೋಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತು ಈ ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಹಂಗೂ ಒಂದು ಪೀಸ್ಗೆ ಜಾಯಿಂಟ್ ಮಾಡಿದರೆ ಇನ್ನೂ ಒಂದು ಪೀಸ್ ಕೊಡ್ಸ್ಕೊತು, ಸಾಕಾಗಿಲ್ಲ ತುದೀಲಿ ಹಂಗೂ ಉಳ್ಕೋತು. ಅದಕ್ಕೆ ಇನ್ನೂ ಒಂದು ಪೀಸ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಇವಾಗ ಹೇಗೆ ಮಾಡಿದ್ದೀನಿ ಅದೇ ರೀತಿ ಅದ್ರ ಪಕ್ಕಕ್ಕೊಂದು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಅಗಲ ಪೀಸ್ ಇಲ್ಲ. ಅಗಲ ಪೀಸ್ ಇಲ್ಲದೆ ಇದ್ದಾಗ ಮತ್ತೆ ಅದಕ್ಕೂ ಇನ್ನೊಂದು ಚಿಕ್ಕ ಪೀಸ್ ಕೊಟ್ಟು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಾರ್ಡರ್ ಇಷ್ಟೇ ಇರುತ್ತೆ, ಆ ಕಡೆ ಈ ಕಡೆ ಬಟ್ಟೆನೇ ಇರೋದಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಇರೋ ಬಟ್ಟೆನೇ ಜಾಯಿಂಟ್ ಮಾಡಿ ಅಡ್ಜಸ್ಟ್ ಮಾಡಬೇಕು. ಸ್ಲೀವ್ಸಿಗೆ ಮಾತ್ರ ಹಂಗೆ ಮಾಡಬೇಕು. ಫ್ರಂಟು ಬ್ಯಾಕಿಗೆ ಬೇಕಾದರೆ ಒಂಚೂರು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಬೋದು, ಆದರೆ ಸ್ಲೀವ್ಸಿಗೆ ಮಾತ್ರ ಬೇರೆ ಬಟ್ಟೆ ಕೊಡೋಕ್ಕಾಗಲ್ಲ ನೋಡಿ. ಈ ರೀತಿ ಇಟ್ಕೊಂಡು ಫಸ್ಟ್ಗೆ ನಾನು ಸ್ಟಿಚಿಂಗ್ ಮಾಡ್ಕೋತೀನಿ. ಸ್ಟ್ರೇಟ್ ಹೊಲಿಗೆ ಹಾಕೋತೀನಿ, ಸ್ಟ್ರೈಟು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಲೈನಿಂಗನ್ನ ಮೇಲೆ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇದು ಬಾರ್ಡರ್ ಇರೋದ್ರಿಂದ ಎಮ್ಮಿಂಗು ಏನು ಬರೋಲ್ಲ, ಸ್ಟಿಚಿಂಗ್ ಬರುತ್ತೆ ಅಷ್ಟೇ. ಇದನ್ನು ಈ ರೀತಿ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ಹೇಳ್ದಂಗೆ ಒಂದೊಂದು ಪೀಸ್ಗೆ 2 ಸಲ ಜಾಯಿಂಟ್ ಬರುತ್ತೆ, ಯಾಕೆಂದರೆ ಬಟ್ಟೆ ಸಾಕಾಗಲ್ಲ. ಇರೋ ಬಟ್ಟೆಯಲ್ಲಿ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಉದ್ದ ಸ್ಲೀವ್ಸ್ ಇದ್ದರೆ ಅಂತೂ ಹಿಂಗೆ 9 ಇಂಚಿಗಿದ್ರೆ ಸ್ವಲ್ಪ ಕಡಿಮೆನೇ ಆಗುತ್ತೆ, ಬಟ್ಟೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ತಿರುಗಿಸ್ಕೊಂಡು ಇವಾಗ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಆದಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಎಲ್ಲ ತೆಗೆದ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ಅಂದರೆ ನಾವು ಇವಾಗ ಕಟ್ಟಿಂಗ್ ಮಾಡೋದ್ರಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡ್ಕೋತೀವಿ ಅನ್ನೋದೇ ಮೇನು. ಇವಾಗ ಬೇರೆ ಪೀಸ್ ಪ್ಲೇನ್ ಪೀಸ್ ಆದರೆ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಬಾರ್ಡರ್ ಇರೋದ್ರಿಂದ ಇದು ಬಾರ್ಡರ್ ಇರೋ ಕಡೆನೇ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಬೇರೆ ಕಡೆ ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ. ಇವಾಗ ಪ್ಲೇನ್ ಪೀಸ್ ಇದ್ದರೆ ಬೇರೆ ಕಡೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡ್ಕೋಬೋದು. ಅದೇ ಇದು ಬಾರ್ಡರ್ ಇರುತ್ತಲ್ಲ, ಹಾಗಾಗಿ ಬಾರ್ಡರ್ ಇರೋ ಕಡೆನೇ ಕಟ್ಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ದೊಡ್ಡ ಬಾರ್ಡ್ರೇ ಬರುತ್ತೆ, ಬ್ಯಾಕಿಗೆ ಚಿಕ್ಕ ಬಾರ್ಡರ್ ಬರುತ್ತೆ. ಆ ಥರನೇ ಇರುತ್ತೆ ಎಲ್ಲ ಆಲ್ಮೋಸ್ಟು ಸ್ಯಾರಿಗಳಲ್ಲಿ. ಹಂಗಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನಾವು. ಇದನ್ನು ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ ನೋಡಿ. ಈ ರೀತಿ ಬಟ್ಟೆನ ಅಡ್ಜಸ್ಟ್ ಮಾಡಿ ನಾವು ಜಾಯಿಂಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ಗೆ ಸುಮಾರು ಅಂತಲ್ಲ, ಎಲ್ಲ ಆಲ್ಮೋಸ್ಟ್ ಬಟ್ಟೆಗಳಿಗೂ ಬರುತ್ತೆ. ಎಲ್ಲೋ ಒಂದೊಂದು ಬಟ್ಟೆಗೆ ಜಾಯಿಂಟ್ ಇಲ್ದೇ ಬರೋದು, ಅಟ್ಲೀಸ್ಟ್ ಸ್ವಲ್ಪನಾದರೂ ಜಾಯಿಂಟ್ ಬರುತ್ತೆ. ಇದು ಜಾಸ್ತಿನೇ ಇದೆ ಜಾಯಿಂಟಿಂಗು, ಒಂದೊಂದಕ್ಕೆ ಸ್ವಲ್ಪ ಇರುತ್ತೆ, ಇದು ಸ್ವಲ್ಪ ಜಾಸ್ತಿನೇ ಇದೆ ಅಷ್ಟೇ, ಇನ್ನೇನಿಲ್ಲ. ಈ ರೀತಿ ರೆಡಿ ಆಯಿತು ನೋಡಿ. ಸುತ್ತ ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ ನೋಡಿ. ಈ ಥರ ಜಾಯಿಂಟಿಂಗ್ ಬಂದಿದೆ ನೋಡಿ. ಹಂಗೂ ಒಂದಕ್ಕೆ 2 ಹತ್ರ ಬಂದಿದೆ ನೋಡಿ ಜಾಯಿಂಟಿಂಗ್. ಇಲ್ಲಿ 2 ಪೀಸ್ ಅಟ್ಯಾಚ್ ಮಾಡಿದ್ದೀನಿ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ಟೆ ಸಾಕಾಗದೇ ಇದ್ದಾಗ ಈ ರೀತಿ ಮಾಡಬೇಕಾಗುತ್ತೆ ನೋಡಿ. 4 ಪೀಸ್ಗೂ ಬಂದಿದೆ. ಒಂದು ಪೀಸ್ಗೆ ಹಂಗೂ ಇನ್ನೂ ಒಂದು ಎಕ್ಸ್ಟ್ರಾ ಸ್ಟಿಚ್ ಮಾಡಿದ್ದೀನಿ ಜಾಯಿಂಟ್ ಮಾಡಿ. ಈ ಥರ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.